ಆಕೆಗೆ ಹೆತ್ತವರಿಗಿಂತ ಪ್ರಿಯಕರನೇ ಹೆಚ್ಚಾದ. ಹೆತ್ತವರು ಕಾಲು ಹಿಡಿದ್ರು ಪ್ರಿಯಕರನನ್ನ ಬಿಡದ ಮಗಳು. ಪೊಲೀಸ್ ಸ್ಟೇಷನ್ನಲ್ಲೇ ಒಂದಾದ ಪ್ರಣಯ ಪಕ್ಷಿಗಳು. ಪ್ರೀತಿ ಮಾಯೆ, ಪ್ರೀತಿ ಜಾದು, ಪ್ರೇಮ ಪಾಶಕ್ಕೆ ಬಿದ್ದ ಹದಿಹರೆಯದ ಯುವಕ ಯುವತಿಯರು ಹೆತ್ತವರಿಗಿಂತಲೂ ಪ್ರೀತಿಸಿದವರೇ ಹೆಚ್ಚಾಗಿರ್ತಾರೆ. ಹೆತ್ತವರು ಏನಾದ್ರೂ ಪರವಾಗಿಲ್ಲ, ತಾವು ಮಾತ್ರ ತಾವು ಪ್ರೀತಿಸಿದ ಜೀವದ ಜೊತೆ ಆರಾಮಾಗಿರ್ಬೇಕಂತ ಬಯಸ್ತಾರೆ. ಅದರಂತೆ ಪ್ರಣಯ ಪಕ್ಷಿಗಳು ಪೋಷಕರ ವಿರುದ್ಧದ ನಡುವೆ ಮದುವೆಯನ್ನ ಆಗಿ ಹೆತ್ತವರ ಹೊಟ್ಟೆ ಉರಿಸುವಂತೆ ಮಾಡಿದ್ದಾರೆ. ಈ ಘಟನೆಗೆ ಸಾಕ್ಷಿಯಾಗಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಎಸ್, ಅವರಿಬ್ಬರದ್ದು ಬೇರೆ ಬೇರೆ ಜಾತಿ. ಪ್ರೀತಿಗೆ ಜಾತಿ ಧರ್ಮ ಮುಖ್ಯ ಅಲ್ಲ ಎಂಬಂತೆ ಅವರಿಬ್ಬರ ಮಧ್ಯೆ ಪ್ರೇಮಾಂಕುರವಾಗಿತ್ತು. ಆದ್ರೆ ಈ ಪ್ರೀತಿಗೆ ಯುವತಿಯ ಪೋಷಕರ ವಿರೋಧ ಇತ್ತು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಎಂಬ ಹಾಡಿನಂತೆ ಪ್ರೀತಿಸಿದ್ದ ಜೋಡಿ ಹಕ್ಕಿಗಳು ಯಾರಿಗೂ ಹೆದರದೆ ಹೆತ್ತವರ ವಿರೋಧದ ನಡುವೆ ಹೇಳದೆ ಕೇಳದೆ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ. ಅಲ್ಲದೆ ಎಸ್ಪಿ ಕಚೇರಿಯಲ್ಲಿಯೇ ಪ್ರೇಮಿಗಳು ಒಂದಾಗಿದ್ದಾರೆ. ಮಗಳು ವಾಪಸ್ ಬರುವಂತೆ ಹೆತ್ತವರು ಕಾಲು ಹಿಡಿದು ಗೋಳಾಡಿದ್ರೂ ಕೂಡ ಯುವತಿ ಮನಸ್ಸು ಕರಗದೆ ಪ್ರಿಯಕರನನ್ನ ಬಿಟ್ಟು ಬರಲು ಯುವತಿ ಒಪ್ಪಲಿಲ್ಲ. ಇದರಿಂದ ಪೋಷಕರು ಕಣ್ಣೀರಾಕುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗೆ ಪೊಲೀಸ್ ಠಾಣೆ ಮುಂಭಾಗ ರಕ್ಷಣೆಗಾಗಿ ನಿಂತಿರೋ ಜೋಡಿ ಜೀವಗಳ ಹೆಸರು ಜಯಶ್ರೀ ಹಾಗೂ ಅನಿಲ್ ಕುಮಾರ್ ಅಂತ. ಜಯಶ್ರೀಗೆ ಈಗ ತಾನೇ ಜಸ್ಟ್ 19 ವರ್ಷ ವಯಸ್ಸಷ್ಟೇ. ಬೆಂಗಳೂರು ಉತ್ತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಚೀಮಂಡನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಡಿಗ್ರಿ ಓದ್ತಿದ್ದಾಳೆ. ಚಿಕ್ಕಬಳ್ಳಾಪುರ ತಾಲೂಕಿನ ಬಂಡಹಳ್ಳಿ ಗ್ರಾಮದ ನಿವಾಸಿಯಾಗಿರೋ ಅನಿಲ್ ಕುಮಾರ್ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ. ಹೊಸಕೋಟೆಗೆ ಆಗಾಗ ಬರ್ತಾ ಇದ್ದ ಅನಿಲ್ಗೆ ಜಯಶ್ರೀ ಪರಿಚಯ ಆಗಿದೆ. ಬಳಿಕ ಇಬ್ಬರು ಇನ್ಸ್ಟಾದಲ್ಲಿ ಫ್ರೆಂಡ್ ಆಗಿದ್ದು ಆ ಸ್ನೇಹ ಕೆಲ ದಿನಗಳಲ್ಲಿ ಪ್ರೇಮಕ್ಕೆ ತಿರುಗಿತ್ತು. ಇನ್ನು ಜಯಶ್ರೀ ತಾನು ಪ್ರೀತಿ ಮಾಡ್ತಾ ಇದ್ದ ವಿಷಯವನ್ನ ಆಕೆಯ ಹೆತ್ತವರಿಗೆ ತಿಳಿಸಿದ್ದಾಳೆ. ಇವರ ಪ್ರೀತಿಯನ್ನ ಒಪ್ಪದ ಪೋಷಕರು ಬೇರೆ ಹುಡುಗನನ್ನ ನೋಡಿ ಮದುವೆ ಮಾಡಲು ಯತ್ನಿಸಿದ್ದಾರೆ. ಮನೆಯವರ ನಿರ್ಧಾರಕ್ಕೆ ಒಪ್ಪದ ಜಯಶ್ರೀ ಕಾಲೇಜಿಗೆ ಹೋಗುವುದಾಗಿ ತಿಳಿಸಿ ಸೀದಾ ಹೇಳದೆ ಕೇಳದೆ ಯುವಕನ ಮನೆಗೆ ತೆರಳಿ ಬಳಿಕ ಇಬ್ಬರು ದೇವಸ್ಥಾನಕ್ಕೆ ತೆರಳಿ ಇಬ್ಬರು ಪ್ರೇಮಿಗಳು ಮದುವೆಯಾಗಿದ್ದಾರೆ. ನಮಗೆ ಇವಾಗ ಪ್ರಾಬ್ಲಮ್ ಮಾಡ್ತಾ ಇರೋದು, ಇವಾಗ ಅವನ್ನ ಬಿಟ್ಬಿಡು, ಅವ್ರ ಕ್ಯಾಸ್ಟ್ ಬೇರೆ, ನಿನ್ನ ಕ್ಯಾಸ್ಟ್ ಬೇರೆ, ಬಿಟ್ಬಿಡು, ಮನೆಗೆ ಬಂದ್ಬಿಡು ಅಂತೆಲ್ಲ ಹೇಳ್ತಿದ್ದಾರೆ. ನನಗೆ ಹೋಗೋಕೆ ಇಷ್ಟ ಇಲ್ಲ. ನನಗೆ ಏನೇ ಆದರೂ ಇವನೇ ಬೇಕು, ನಾನು ಇವನ ಜೊತೆನೇ ಇರ್ತೀನಿ. ನಾವು 19ನೇ ತಾರೀಕು ವಿದ್ರಾಶ್ವತ್ಥದಲ್ಲಿ ಮದುವೆ ಆದ್ವಿ. ನಾವು ನಮ್ಮ ತಂದೆ ತಾಯಿ ಇನ್ಯಾರೂ ಇಲ್ಲ. ನಮ್ಮದು ಹೊಸಕೋಟೆ ಹತ್ರ ಚೀಮಂಡಹಳ್ಳಿ. ನಮ್ಮ ತಂದೆ ತಾಯಿನೇ ನಮಗೆ ಪ್ರಾಬ್ಲಮ್ ಮಾಡ್ತಾ ಇರೋದು. ನಮ್ಮ ಚಿಕ್ಕಪ್ಪ ಅವರು, ನಮ್ಮ ಅಂಕಲ್ಲು ಎಲ್ಲರೂ ಸೇರಿ ನಮಗೆ ಪ್ರಾಬ್ಲಮ್ ಮಾಡ್ತಿದ್ದಾರೆ. ಇವರಿಗೆ 25, ನನಗೆ 19. ನಾನು ಫಸ್ಟ್ PU ಇಲ್ಲಿದ್ದ ಕಾಲೇಜ್ಗೆ ಹೋಗ್ತಿದ್ದಾಗ ಅವ್ರು ಏನಕ್ಕೋ ಅಂತ ಹೊಸಕೋಟೆಗೆ ಬಂದಾಗ ನಾವು ಬಸ್ಸಲ್ಲಿ ಪರಿಚಯ ಆಗಿ ಮತ್ತು ಇನ್ಸ್ಟಾಗ್ರಾಮಿಂದ ನಾವು ಫ್ರೆಂಡ್ಸಾಗೇ ಇದ್ವಿ. ಆಮೇಲೆ ಲವ್ ಸ್ಟಾರ್ಟ್ ಆಗಿ 3 ಇಯರ್ಸ್ ಆಯಿತು. ಮತ್ತು ಮನೇಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆದಮೇಲೆ ಇನ್ನು ಏನಾದರೂ ಮಾಡಿಬಿಡ್ತಾರೆ ಅಂತ ಭಯಕ್ಕೋಸ್ಕರ ನಾನೇ ಬಂದು ಕೇಳಿದ್ದಕ್ಕೆ ಬೇಡ ನೀನು ಹೋಗು ಅಂತ ಹೇಳಿದ್ರು ಇವರು. ಇಲ್ಲ, ನನ್ನ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನನಗೆ ಭಯ ಆಗ್ತಿದೆ, ನನ್ನನ್ನು ಮದುವೆ ಆಗು ಅಂತ ಹೇಳಿ ಅವ್ರ ಮನೆ ಹತ್ರ ಹೋಗಿ ಕೇಳಿದಾಗ ಅವ್ರು ಬೇಡ ಅಂತಲೇ ಹೇಳಿದ್ರು. ಮತ್ತು ನಾವೇ ಒಂದಿನ ಎಲ್ಲ ಟೈಮ್ ಕೊಟ್ಟು ಆಮೇಲೆ ಅವತ್ತು ಮಾರನೇ ದಿನ ಅವ್ರಿಗೂ ಇಷ್ಟ ಇಲ್ಲ, ಆದರೂ ಮದುವೆ ಮಾಡಿದ್ರು ಅವರು. ನನ್ನಿಂದ ಇವ್ರ ಫ್ಯಾಮಿಲಿಗೆ ಎಲ್ಲರಿಗೂ ಪ್ರಾಬ್ಲಮ್. ಇವಾಗ ಅವರು ಇವಾಗ ಒಪ್ಪಿದ್ದಾರೆ. ಆದರೆ ನನ್ನಿಂದ ಇವ್ರಿಗಾಗಲಿ ಅವರು ತಂದೆ ತಾಯಿಗೆ ಎಲ್ಲರಿಗೂ ಪ್ರಾಬ್ಲಮ್. ಇವಾಗ ನಾನು ಬಂದಿರೋದಕ್ಕೆ ಅವ್ರ ಮನೆ ಹತ್ರ ಎಲ್ಲ ಹುಡ್ಕೊಂಡು ಹೋಗಿ ಅವ್ರಿಗೆ ಪ್ರಾಬ್ಲಮ್ ಮಾಡೋದು ಹಂಗೆಲ್ಲ ಅವ್ರಿಗೆ ಸ್ವಲ್ಪ ಭಯ ಇದೆ. ಅದಕ್ಕೆ ಇದರಿಂದ ನಮಗೆ ಬೇಗ ಇರಬೇಕು. ಎಷ್ಟು ದಿನ ಆದರೂ ನಾವು ಈ ಥರನೇ ಇರೋಕ್ಕಾಗಲ್ಲ. ನಾವು ಏನು ಬೇಕು ನಿಮಗೆ? ನಮ್ಗೆ ರಕ್ಷಣೆ ಬೇಕು. ಇವರಿಂದ ನಮಗೇನು ಪ್ರಾಬ್ಲಮ್ ಆಗಬಾರ್ದು. ನನಗಾಗಲಿ ಇವ್ರ ಫ್ಯಾಮಿಲಿಗಾಗಲಿ ಯಾರಿಗೂ ಏನು ಪ್ರಾಬ್ಲಮ್ ಆಗಬಾರ್ದು. ನಾನು 19ನೇ ತಾರೀಕು ಮದುವೆ ಆದೆ. ನಮ್ಮ ಮನೆ ಕಡೆಯಿಂದ ಯಾರಿಗೂ ಈ ಹುಡುಗಿಗೆ ಪ್ರಾಬ್ಲಮ್ ಏನಿಲ್ಲ.
ನಮ್ಮ ಮನೆಯಲ್ಲಿ ನಾನು ಎಲ್ಲರನ್ನೂ ಒಪ್ಪಿಸ್ಬಿಟ್ಟು ಅವನು ಕರ್ಕೊಂಡೋಗಿ ನಮ್ಮ ಮನೆಯವ್ರ ಜೊತೆ ನಾನು ಮದುವೆ ಆಗಿದ್ದು. ನಮ್ಮ ಕಡೆಯಿಂದ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ಯಾರ ಕಡೆಯಿಂದ ತೊಂದರೆ ಇದೆ? ಇವರ ಮನೆಯವ್ರ ಕಡೆಯಿಂದ ಏನಂತ ಮಾಡ್ತಾವ್ರೆ ಅವರು? ನಮ್ಮನ್ನ ಹುಡುಕ್ತಾ ಇದ್ದಾರೆ. ಹುಡುಕ್ಬಿಟ್ಟು ಸಿಕ್ಕಿದ್ರೆ ಸಾಯಿಸ್ಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ ಅನ್ನೋದು. ಇದು ಮನೆ ಹತ್ರ ಹುಡ್ಕೊಂಡೋಗಿ ಅಲ್ಲಿ ನಮ್ಮ ಮಮ್ಮಿ ನಮ್ಮ ಅಪ್ಪಗೆ ಟಾರ್ಚರ್ ಮಾಡೋದು. ಇಲ್ಲ ನಮ್ಮದು ಹೋಟ್ಲಿದೆ, ಆ ಹೋಟ್ಲ್ ಹತ್ರ ಹೋಗಿ ನಮ್ಮ ಅಕ್ಕ ನಮ್ಮ ಬಾವಾಗೆಲ್ಲ ಟಾರ್ಚರ್ ಮಾಡೋದು ಮಾಡ್ತಾವ್ರೆ. ಇನ್ನೂ ಬೈ ಚಾನ್ಸ್ ಸಿಕ್ಕಿದ್ರೆ ನಿಮ್ಮನ್ನು ಸಾಯಿಸ್ಬಿಡ್ತೀನಿ, ಅವ್ನು ಸಾಯಿಸ್ಬಿಟ್ಟು ನಮ್ಮ ಹುಡುಗಿನ ಎತ್ಕೊಂಡು ಹೋಗ್ಬಿಡ್ತೀವಿ ಅಂತ ಅನ್ನೋದು. ಹಿಂಗೆಲ್ಲ ಮಾಡಿ ಭಯ ಇಕ್ಸ್ತಾ ಇದ್ದಾರೆ. ಅದಕ್ಕೆ ಏನು ಮಾಡ್ಬೇಕು ಈಗ? ಅದಕ್ಕೆ ನಮಗೆ SP ಸಾಹೇಬ್ರ ಕಡೆಯಿಂದ ಸ್ವಲ್ಪ ರಕ್ಷಣೆ ಬೇಕಾಗಿದೆ. ಕಂಪ್ಲೇಂಟ್ ಕೊಟ್ಟರೆ? ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮದೇ ಅವರು? ನಮ್ಮದು ಬಂಡಳ್ಳಿ, ಮುದ್ದೇನಹಳ್ಳಿ ಪೋಸ್ಟ್, ಚಿಕ್ಕಬಳ್ಳಾಪುರ ತಾಲೂಕು. ನಾನು ಹೊಸಕೋಟೆಗೆ ಸ್ಪೇರ್ ಪಾರ್ಟ್ಸ್ ತೊಗೊಳಕ್ಕೆ ಹೋಗ್ತಿದ್ದೆ ನನ್ನ ಗಾಡಿಗೆ. ಒಂದು 4-5 ಟೈಮ್ಸ್ ನೋಡಿ ಮತ್ತೆ ಇನ್ಸ್ಟಾಗ್ರಾಮಿಂದ ಮೆಸೇಜ್ ಮಾಡಿಕೊಂಡು ಮತ್ತೆ ನಮ್ಮದು ಲವ್ ಆಗಿ 3 ಇಯರ್ಸ್ ಆಯಿತು. 3 ಇಯರ್ಸ್ ಆದಮೇಲೆ ನಾವು 19ನೇ ತಾರೀಕು ಮದುವೆ ಆದ್ವಿ. ಇನ್ನು ಮಗಳು ಕಾಣಿಸದಿರೋದ್ರಿಂದ ಯುವತಿ ಜಯಶ್ರೀ ಪೋಷಕರು ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸನ್ನ ದಾಖಲಿಸಿದ್ರು. ಈತ ಮದುವೆಯಾಗಿ ಹನಿಮೂನ್ ಮುಗಿಸಿಕೊಂಡು ಬಂದ ಜೋಡಿ ಹಕ್ಕಿಗಳು ನಮಗೆ ಜೀವ ಭಯ ಇದೆ ಎಂದು ರಕ್ಷಣೆ ಕೋರಿ ಚಿಕ್ಕಬಳ್ಳಾಪುರ SP ಕಚೇರಿಗೆ ಹೋಗಿದ್ದಾರೆ. ಅಷ್ಟರಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಈ ಬಗ್ಗೆ ಹೊಸಕೋಟೆ ಪೊಲೀಸ್ ಠಾಣೆಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಮಗಳು ಪೊಲೀಸ್ ಠಾಣೆಯಲ್ಲಿರೋ ವಿಷಯ ಗೊತ್ತಾಗ್ತಾ ಇದ್ದಂತೆ ಜಯಶ್ರೀ ಹೆತ್ತವರು ಚಿಕ್ಕಬಳ್ಳಾಪುರ SP ಕಚೇರಿಗೆ ಮಗಳನ್ನ ನೋಡಲು ಓಡೋಡಿ ಬಂದಿದ್ದಾರೆ. ಮಗಳೇ ವಾಪಸ್ ಬಾ, ನಾವೇ ಮದುವೆ ಮಾಡಿ ಕೊಡ್ತೇವೆ ಎಂದು ಮಗಳ ಕಾಲನ್ನ ಹಿಡಿದು ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ. ಆದ್ರೆ ಹೆತ್ತವರ ಮನವಿಯನ್ನ ತಿರಸ್ಕರಿಸಿದ ಜಯಶ್ರೀ ತಾನು ತನ್ನ ಪ್ರಿಯಕರ ಅನಿಲ್ ಜೊತೆಯೇ ಹೋಗುವುದಾಗಿ ಹೇಳಿದ್ದಾಳೆ. ಇದರಿಂದ ನೊಂದ ಪೋಷಕರು ಕಣ್ಣೀರಲ್ಲಿ ಕೈ ತೊಳೆದುಕೊಳ್ಳುವಂತಾಯಿತು. ಒಟ್ನಲ್ಲಿ ಹೆತ್ತವರ ವಿರೋಧದ ನಡುವೆ ಪ್ರೀತಿಸಿದ ಹುಡುಗನನ್ನ ಮದುವೆ ಆಗಿದ್ದಲ್ಲದೆ ತನಗೆ ಅಪ್ಪ ಅಮ್ಮ ಬೇಡ, ಅವನೇ ಬೇಕು ಅಂತ ಹೋಗುವಂತಾಗಿದ್ದು, ಮಗಳ ನಡವಳಿಕೆಯಿಂದ ಹೆತ್ತವರ ಹೊಟ್ಟೆ ಉರಿದಂತಾಗಿದ್ದು, ಹೆತ್ತವರ ಆ ಕ್ರಂಥನ ಮಾತ್ರ ಮುಗಿಲು ಮುಟ್ಟಿತ್ತು. ಅದೇನೇ ಆಗ್ಲಿ, ಪ್ರೀತಿಸಿದವರು ಮುಖ್ಯ. ಆದ್ರೆ ಇಷ್ಟು ವರ್ಷ ಸಾಕಿ ಬೆಳೆಸಿದ ಹೆತ್ತವರನ್ನೇ ಕಡೆಗಣಿಸಿ ಹೆತ್ತವರಲ್ಲಿ ದುಃಖ ತರುವಂತೆ ಮಾಡಿದ್ದು ಮಾತ್ರ ದುರಂತ. ಮೋಹನ್ ಕುಮಾರ್, ಪ್ರಜಾಶಕ್ತಿ TV, ಚಿಕ್ಕಬಳ್ಳಾಪುರ.